ಸರ್, ನಾನು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮತ್ತು ಪಕ್ಷದ ಅಧ್ಯಕ್ಷನಾಗಿ ನಾವು ನಿಮಗೆ ಅಭಿನಂದನೆ ಸಲ್ಲಿಸಲೇಬೇಕು. 15 ಬಜೆಟನ್ನು ತಾವು ಮಂಡಿಸಿದ್ದೀರಿ. 15ನೇ ಬಜೆಟ್ಟು ಮೊದಲನೇ ಬಜೆಟ್ಗೂ ಈ ಬಜೆಟ್ಗೂ ನಿಮ್ಗೇನು ವ್ಯತ್ಯಾಸ ಕಾಣ್ತಾ ಇದೆ? ನಿಮಗೆ ಯಾವ ರೀತಿ ಈ ನೊಂದ ಜನರ ಬೆಂದ ಜನರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಏನು ಅಚಲ ನಿರ್ಧಾರ ಇದೆಯಲ್ಲ, ಇದು ಸ್ಫೂರ್ತಿ ಏನು? ಮಹಾತ್ಮ ಗಾಂಧೀಜಿಯವರು ಹೇಳದಂತೆ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಬಜೆಟ್ ಮೂಲಕ ಜನರ ಕಣ್ಣೀರು ಒರೆಸ್ತಕ್ಕಂಥದ್ದು ಭಾಳ ಮುಖ್ಯ. ನಾನು ಹಿಂದೆ 94-95ರಲ್ಲಿ ಮೊದಲನೇ ಬಾರಿಗೆ ಹಣಕಾಸಿನ ಮಂತ್ರಿಯಾಗಿದ್ದೆ. ಆಗ ಆತಂಕ ಇತ್ತು ನನಗೆ. ನಾನು ಯಾಕಂದರೆ ನಾನು ಅರ್ಥಶಾಸ್ತ್ರಜ್ಞ ಅಲ್ಲ, ನನಗೆ ಬಜೆಟ್ ಅರ್ಥಮಂತ್ರಿ ಮಾಡಿಬಿಟ್ಟಿದ್ದಾರೆ, ಬಜೆಟ್ ಹೇಗಿರ್ತದೋ ಏನೋ ಅಂತಕ್ಕಂಥ ಆತಂಕ ಇತ್ತು. ಈಗ ಆ ಥರದ ಆತಂಕ ಇಲ್ಲ. ನಾನು ಇದು 15ನೇ ಬಜೆಟ್ ಆಗೋದ್ರಿಂದ ಆತಂಕ ಇಲ್ಲ. ಬಟ್ ಬಜೆಟ್ ಮೂಲಕ ಪ್ರಾಮಾಣಿಕವಾಗಿ ಈ ನಾಡಿನ ಸಮಸ್ಯೆಗಳು, ಜನರ ಭಾವನೆಗಳು, ಜನರ ಕಷ್ಟ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಬಜೆಟ್ ಮಾಡಬೇಕು. ಬಜೆಟ್ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಅಸಮಾನತೆ ಇದೆಯಲ್ಲ, ಅಸಮಾನತೆ ತೊಡೆದಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ನನಗೆ ಅವತ್ತಿನಿಂದಲೂ ಕೂಡ ಇದೆ, ಇವತ್ತಿನಿಂದ ಈಗಲೂ ಕೂಡ ಇದೆ. ಡಿಪೆಂಡಿಂಗ್ ಅಪಾನ್ ದಿ ಅವತ್ತು ಬಜೆಟ್ಟು ಭಾಳ ಕಡಿಮೆ ಇತ್ತು, 17,000 18,000 ಕೋಟಿನಷ್ಟೋ ಇಷ್ಟೋ ಇತ್ತು. ಇವತ್ತು 3,71,383 ಕೋಟಿ ರೂಪಾಯಿ ಆಗಿದೆ. ಬಜೆಟ್ ಪ್ರತಿ ವರ್ಷ ಕೂಡ ಬೆಳಕೊಂಡು ಹೋಗ್ತಾ ಇದೆ. ಸಮಸ್ಯೆಗಳು ಕೂಡ, ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯ, ಮತ್ತು ಅದು ಅನಿವಾರ್ಯ ಕೂಡ, ನಮ್ಮ ಕರ್ತವ್ಯ ಕೂಡ. ಸರ್, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಈಗ ನೀವು 15 ಬಜೆಟ್ ಮಂಡಿಸಿದ್ದೀರಿ. ನಾನು ಹೆಚ್ಚು ಕಮ್ಮಿ 35 ವರ್ಷದಿಂದ ಅಸೆಂಬ್ಲಿಲಿದ್ದೀನಿ. ಗೌರ್ಮೆಂಟು ಸಾಲ, ನಮ್ಮ ಸಾಲ ಭಾಳ ಬ್ಯಾಲೆನ್ಸ್ಡಾಗಿ ಕಾಣ್ತಾ ಇದೆ ಬೇರೆ ರಾಜ್ಯಗಳಿಗೆ. ಬೇರೆ ರಾಜ್ಯದೆಲ್ಲ ನಾನು ನೋಡ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟದು ಸಾಲನೂ ಕೂಡ ನೋಡ್ತಾ ಇದ್ದೀನಿ. ಅವ್ರು ಲೆಕ್ಕ ಹಾಕ್ಕೊಂಡ್ರೆ ನಾವು ಸ್ವಲ್ಪ ಇನ್ನೂ ಕಂಟ್ರೋಲಲ್ಲಿದ್ದೀವಿ. ಬಟ್ ಸೆಂಟ್ರಲ್ ಗೌರ್ಮೆಂಟ್ಗಿಂತ ನಾವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದ್ದೀವಿ ಸಾಲ ತೆಗೆದುಕೊಳ್ಳೋದು. ಸೆಂಟ್ರಲ್ ಗೌರ್ಮೆಂಟು ಸುಮಾರು 16-17 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದೆ. ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 3,71,000. ಅದರಲ್ಲಿ 1% ಮಾತ್ರ GDP ನಾವು ಕಂಪೇರ್ ಮಾಡಿದ್ರೆ 1% ಕೂಡ ಮಾಡಿದ್ದೀವಿ. ಅದರಿಂದ ಇದು ನಮ್ಮ ಫಿಸ್ಕಲ್ ಡಿಫಿಸಿಟ್ ಇದೆಯಲ್ಲ, ಅದು 3% ಒಳಗಡೆನೇ ಇದೆ. ಮತ್ತು ಸಾಲ ಮಾಡಿರ್ತಕ್ಕಂಥದ್ದು ಕೂಡ GDPಯ 25% ಒಳಗಡೆನೇ ಇದೆ. ಸೊ ಹಾಗಾಗಿ ನಾವು ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಇದೆಯಲ್ಲ, ಅದ್ರ ಒಳಗಡೆನೇ ಇದೆ. ಸ್ವಲ್ಪ ರೆವಿನ್ಯೂ ಡಿಫಿಸಿಟ್ಟು ಆಗಿದೆ. ಅದನ್ನು ಮುಂದಿನ ವರ್ಷಗಳಲ್ಲಿ ವಿಕಾಸ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಅದು ಆಗಲಿಕ್ಕೆ ಆಗ್ತದೆ. ಲಾಸ್ಟ್ ಟೈಮ್ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನೀವು ಕೃಷ್ಣ ಬೈರೇಗೌಡರು ಭಾಳ ಇಂಪಾರ್ಟೆಂಟ್ ವಿಚಾರನ, ನಮ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ತಾವು ಮಾತಾಡಿದ್ರಿ, ಭಾಳ ದೊಡ್ಡ ಮಾಡಿದ್ರಿ. ಬೊಮ್ಮಾಯಿ ಬೀಯಿಂಗ್ ಎ ಚೀಫ್ ಮಿನಿಸ್ಟರ್, ಅವ್ರದ್ದು ಡಬಲ್ ಇಂಜಿನ್ ಗೌರ್ಮೆಂಟು, ಅವರು ಕೂಡ ಅದನ್ನು ಒಪ್ಕೊಂಡ್ರು. ಇಲ್ಲ, ನಾವೆಲ್ಲ ಸೇರಿ ಒಟ್ಟಿಗೆ ನಾವು ಫೈಟ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಹತ್ರ ತೆಗೆದುಕೊಳ್ಳೋಕೆ ನೋಡ್ತಾ ಇದ್ದಾರೆ ಹೊರತು ನಮಗೆ ಕೊಡೋದು ನೋಡ್ತಾ ಇಲ್ಲ ಅನ್ನೋ ಇದಿತ್ತು. ಇದಕ್ಕೆ ನಾವು ಅವರು ಈಗ ನಮ್ಮ ಜೊತೆಗೆ ಸೇರಿಕೊಂಡು ಹೋರಾಟ ಮಾಡಬೇಕಲ್ಲ. ಸಮ್ ವಿ ಹ್ಯಾವ್ ಟು ಪ್ಲ್ಯಾನ್ ಫಾರ್ ದಿಸ್. ಯಾಕೆಂದರೆ ಇದು ಅವ್ರದ್ದೊಂದು ಕಮಿಟ್ಮೆಂಟ್ ಅಲ್ಲ ಅಸೆಂಬ್ಲಿಲಿ. ಅವರು ಕನ್ನಡಿಗರ ಪರವಾಗಿ ಇರೋರಾದರೆ ಅವರು ಏನು ಹೇಳಿದರು ಮುಖ್ಯಮಂತ್ರಿಯಾಗಿ ಅದರಂತೆ ನಡ್ಕೋಬೇಕು. ಏನಾಗಿದೆ, ಅವರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಅವ್ರ ದಾರಿನಲ್ಲೇ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸತ್ಯ ಏನು ಅಂತಂದರೆ, ಅವರಿಗೆ ಸತ್ಯದ ಈ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ಅರಿವಾಗಿದೆ.
ವಿವಾದದಲ್ಲಿ ಆ ಥರದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದದು. ಈಗ ಅವರು ಯಾರು ಸುಳ್ಳು ಹೇಳಿದ್ದಾರೆ, ಅವ್ರ ಕೇಂದ್ರದ ನಾಯಕರುಗಳು, ಇವರು ಸುಳ್ಳು ಹೇಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಟ್ ಈಸ್ ದಿ ಡಿಫರೆನ್ಸ್.